ನಿಮ್ಮ ಹತ್ರ ದುಡ್ಡಿಲ್ವಾ, ಹಾಗಾದ್ರೆ ನಿಮಗೆ ಫೈನ್ ಬೀಳುತ್ತೆ. ನಿಮ್ಗೆ ಯಾಕೆ ಫೈನ್ ಬೀಳುತ್ತೆ? ನೀವು ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿ ಅಂದರೆ ಫೈನ್ ಬೀಳುತ್ತೆ. ಸೊ ಇವಾಗ ನೀವು ಎಲ್ಲೋ ಹೋಟ್ಲಿಗೆ ಹೋಗ್ತೀರಾ, ಒಂದು 500 ರೂಪಾಯಿ ಖರ್ಚು ಮಾಡ್ತೀರಾ, ಏನು ಮಾಡ್ತೀರಾ? ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀರಾ ಬ್ಯಾಂಕಿಂಗ್. ಮತ್ತು ನೀವೇನೋ ಪರ್ಚೇಸಿಂಗ್ ಮಾಡ್ತೀರಾ, ನೀವೇನು ಮಾಡ್ತೀರಾ? ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಆನ್ಲೈನು ಗೂಗಲ್ ಪೇನೋ UPI ಮುಖಾಂತರ ಮಾಡ್ತೀರಾ. ಸೊ ಇದರಿಂದ ಬ್ಯಾಂಕ್ ಏನು ಲಾಭ? ಬ್ಯಾಂಕ್ ಸಂಪಾದನೆ ಮಾಡಬೇಕಲ್ಲ. ಸೊ ಅದಕ್ಕೇ ನೀವು ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಫೈನ್ ಹಾಕ್ತಾರೆ. ಸೊ ಇದರಿಂದ ಅವ್ರು ಸಂಪಾದನೆ ಮಾಡ್ತಾರೆ. ಯಾಕೆ ಸಂಪಾದನೆ ಮಾಡ್ತಾರೆ? ನೀವು ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಟೆಕ್ನಾಲಜಿ ಯೂಸ್ ಆಯಿತು, ಮ್ಯಾನ್ ಪವರ್ ಯೂಸ್ ಆಯಿತು. ಸೊ ಸಂಪಾದನೆ ಬೇಕೇ ಬೇಕಲ್ವ ಅವ್ರಿಗೆ ಬ್ಯಾಂಕ್ ನಡೆಸೋದಕ್ಕೆ. ಸೊ ಅದಕ್ಕೆ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು. ಸೊ ಇದೆಲ್ಲ ಓಕೆ. ಸಾಹುಕಾರನೋ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಾರೆ, ಬಟ್ ಬಡವರು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗುತ್ತಾ? ಕಷ್ಟ ಆಗುತ್ತಲ್ವಾ. ನಮ್ದೇನು ಡೆವಲಪ್ ಕಂಟ್ರಿ ಅಲ್ಲ, ಡೆವಲಪಿಂಗ್ ಕಂಟ್ರಿ. ಸೊ ನಾವಿನ್ನೂ ಅಷ್ಟೊಂದು ಮುಂದುವರೆದಿಲ್ಲ, ಟೆಕ್ನಾಲಜಿಯಲ್ಲೂ ಸಹ ಅಷ್ಟೊಂದು ಮುಂದುವರೆದಿಲ್ಲ, ಏನೂ ಇಲ್ಲ. ಬಟ್ ಈ ರೀತಿ ಸಂಪಾದನೆ ಮಾಡೋದು ಎಷ್ಟು ಸರಿ? ಅಂದರೆ ಶ್ರೀಮಂತರು ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಾರೆ, ಬಟ್ ಬಡವರಿಂದ ಆಗುತ್ತಾ? ಸೊ ಈ ರೀತಿ ಸಂಪಾದನೆ ಮಾಡೋದು ಎಷ್ಟು ಸರಿ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟಲ್ಲಿ ತಿಳಿಸ್ಬಿಡಿ.